ಬರ್ತೀನಿ ಅಂತ ಹೇಳಿದ ಸೂರ್ಯ ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಬಂದಿದೆ. ಒಂದು ವೇಳೆ ಮಿಲಿಟರಿಯಿಂದ ಅವ್ರಿಗೇನಾದರೂ ಕರೆ ಬಂದಿರ್ಬೋದೆ. ಚುಚ್ಚು, ಹಾಗೇನಾದರೂ ಆಗಿದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ನನ್ನ ಸೂರ್ಯ ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಪಿಸಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರ ಸವಿನೆನಪಲ್ಲಿ ಈ ಕವನ ಬರಿತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಪ್ರೆಸೆಂಟ್ ಮಾಡ್ತೇನೆ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆ ಬಾನಿನಲ್ಲಿ, ಈ ಸುಮತಿ ಬಾಳಲ್ಲಿ ಬೆಳಕು ನೀಡುವ ನನ್ನೊಲವಿನ ಸೂರ್ಯ ವಿರಜಮನ ಈ ನನ್ನ ಪುಟ್ಟ ಹೃದಯದಲ್ಲಿ. ಇಂತಿ ನಿಮ್ಮ ಬರುವಿಕೆಯನ್ನು ಎದುರು ನೋಡುತ್ತಿರುವ ನಿಮ್ಮ ಪ್ರೀತಿಯ ಧರ್ಮಪತ್ನಿ ಸುಮತಿ. ಮಾವು ಮಲ್ಲಿಗೆಯಂತೆ, ಬೆಲ್ಲ ಬೆಳಸಿಯಂತೆ, ಕಲ್ಲು ಸಕ್ಕರೆಯಂತೆ, ಹಾಲು ಜೇನಿನಂತೆ ಸಂತಸದ ಹೊಳೆ ಹರಿಸಿದೆ ನನ್ನ ಬದುಕಲ್ಲಿ ನೀನು. ಈ ಕ್ಷಣದಿ ಬಂದೆ ನಿನ್ನೆದುರಲ್ಲಿ ನಾನು. ಸರಿ, ಯಾವಾಗ ಬಂದ್ರಿ? ಎಲ್ಲಿದ್ರಿ ಇಷ್ಟೊತ್ತನ? ಆವಾಗಲೇ ಬಂದೆ. ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಈ ಬಣ್ಣ ಬಣ್ಣದ ಪೀತಾಂಬರ ಉಟ್ಕೊಂಡು ದಿನ ಸ್ವರ ಮಾಧುರ್ಯದಿಂದ ಕವನವನ್ನು ವಾಚಿಸುತ್ತಿದೆಯಲ್ಲ, ಆವಾಗಲೇ ಬಂದೆ. ಏನಮ್ಮವರು ಕವಯಿತ್ರಿ ಆಗ್ತಾ ಇದ್ದೀರಾ? ಇದಕ್ಕೆಲ್ಲ ನೀವೇ ಅಲ್ವೇ ಕಾರಣ? ಅದು ಹಾಗೆ ನಾನು ಕಾರಣ ಆಗ್ತೀನಿ. ಹಾಗೆ ಅಂತ ಕೇಳ್ತಾ ಇದ್ರಲ್ಲ, ನೀವು ನನಗಾಗಿ ಬರೆಯುತ್ತಿದ್ದ ಒಂದೊಂದು ಪತ್ರ ಕೂಡ ಒಂದೊಂದು ಕವನಗಳಿದ್ದಂತೆ. ಆ ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತಿದ್ದೆ. ಹಾಗಾದ್ರೆ ಅದೇ ನೆನಪಿನ ಬುತ್ತಿಯನ್ನ ಈ ನಿನ್ನ ಮನೋಮಂದಿರದಲ್ಲಿ ಬಿಚ್ತಾ 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 ಆ ಮಂಚಿನಲ್ಲಿ ಮುತ್ತಿನ ಮಳೆ ಸುರಿಸ್ಬಿಡೋಣವಾ? ಏನ್ರಿ ನೀವು? ಅದು ಇಲ್ಲಿ ಇಷ್ಟೊತ್ತಲ್ಲಿ ಏನಾಗಿದೆ? ಇಲ್ಲಿ ಪ್ರಶಾಂತವಾದ ಸ್ಥಳ, ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರು ನಿಂತ ಮಾಮರದಿಂದ ಅಲೆ 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 ಆಗಿದೆಯಲ್ಲಿ ಬರ್ತಾ ಇರೋ ಕೋಗಿಲೆ ಇಂಪಾದ ಧ್ವನಿ, ಇವುಗಳೆಲ್ಲವನ್ನು ನೋಡ್ತಾ ಇದ್ರೆ ನನ್ನ ಮೈಮನಗಳಲ್ಲಿ ರೋಮ ರೋಮಗಳಲ್ಲಿ ಪ್ರೇಮದ ಬಯಕೆ ಹೆಚ್ಚಾಗ್ತಾ ಇದೆ. ಬಾರೆ ರೀ, ನಿಮ್ಮ ಕೇಳ್ತಾ ಇದ್ರೆ ಬೆಂಕಿ ಮುಂದೆ ಬೆಣ್ಣೆ ಕರಗಿದಂತೆ ಎಲ್ಲಿ ನಾನು ಕರಗಿ ಹೋಗ್ತೀನೋ ಅನ್ನೋ ಭಯ ನನಗೆ. ಬೆಂಕಿ ಮುಂದೆ ಬೆಣ್ಣೆ ಕರಗಿದಾಗ್ಲೇ ತಿನ್ನೋದಕ್ಕೆ ಶುದ್ಧವಾದ ತುಪ್ಪ ಸಿಗೋದು. ಅಯ್ಯೋ, ಮಗು ಬಂದ್ಬಿಟ್ರೆ? ಮಗುನ ಅದು ಹಾಗೆ ಬರೋದಕ್ಕೆ ಸಾಧ್ಯ? ಈಗ ಸ್ಕೂಲ್ ಟೈಮ್, ಅವನು ಹಾಗೆ ಬರ್ತಾನೆ. ಏನೇನೋ ನೆಪ ಹೇಳಿ ಆಟ ಆಡ್ತಾ ಇದೆಯಾ ನನ್ನ? ರೀ, ಇಷ್ಟು ದಿನ ಸಿಗದೆ ಇರೋ ನಿಮ್ಮ ಪ್ರೀತಿನ ಅಸಲು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಓಹೋ, ಬಡ್ಡಿ ಸಮೇತ ವಸೂಲು ಮಾಡ್ತೀಯ ನೀನು? ಮೊದಲು ಅಸಲು ಕೊಡ್ಬಾ, ಬಡ್ಡಿ ಆಮೇಲೆ ಕೊಡುವೆ ಅಂತ್ಯ. जय हिंद मेजर सूर्या। जय हिंद। यस सर। मेजर सूर्या, पाकिस्तानी सेना सीमा पर आक्रमण कर रही है, युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए. You have been made the commander of this army mission. You should go immediately. जय हिंद। जय हिंद। यस सर। ಯಾಕೆ ಕಣ್ಣೀರು? ಏನ್ರಿ ಇದೆಯಲ್ಲ, ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕು ಅಂತ ರಜೆ ಹಾಕಿ ಬಂದಾಗ್ಲೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇರುತ್ತಲ್ಲ. ನಿಮ್ಮ ಜೊತೆ ಸಂತೋಷವಾಗಿರೋದು ನನ್ನ ಹಣೆಯಲ್ಲಿ ಬರದೇ ಇಲ್ವಾ? ಸುಮತಿ, ಅಷ್ಟ್ಯಾಕೆ ಬೇಸರ ಮಾಡ್ಕೊಳ್ತಾ ಇದೆಯಾ ನೀನು? ಇಂಥ ಅವಕಾಶ ಎಲ್ಲರ ಬದುಕಲ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡನ ಪರಾಕ್ರಮದ ಮೇಲೆ ನಂಬಿಕೆ ನಿಟ್ಟ ನನ್ನ ಮಿಲಿಟರಿ ಹೈಯರ್ ಆಫೀಸರ್ಸ್ ಈ ಮಿಷನ್ಗೆ ನನ್ನನ್ನು ಚೀಫ್ ಕಮಾಂಡರ್ ಆಗಿ ನೇಮಕ ಮಾಡಿದ್ದಾರೆ. ಸುಮತಿ, ಆ ಕೋಹಕ್ಕೆ ಪಾಕಿಗಳನ್ನ ಒತ್ತೋಡಿಸ್ತೀನಿ, ಚಿಂತೆ ಮಾಡಬೇಡ ನೀನು. ಆ ದುಷ್ಟ ಪಾಕಿಸ್ತಾನಿಗಳು ನಮ್ಮ ಗಡಿಯಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ಲ. ಅದಂಥ ಸಿದ್ಧತೆಗಳನ್ನೇ ಮಾಡ್ಕೊಂಡು ಬಂದಿರಲಿ, ಅದಂಥ ತಂತ್ರ ಕುತಂತ್ರಗಳನ್ನೇ ಮಾಡಲಿ, ಅದೆಲ್ಲವನ್ನು ದಿಟ್ಟತನದಿಂದ ಮೆಚ್ಚಿ ಬರ್ತೀನಿ. ಸುಮತಿ, ಇದು ನಿರ್ಣಾಯಕ ಯುದ್ಧ. ಈ ಯುದ್ಧದಲ್ಲಿ ನಾನು ಗೆದ್ದು
ತ್ರಿವರ್ಣ ಧ್ವಜನ ಎತ್ತಿ ಹಿಡಿತೀನಿ. ಒಂದು ವೇಳೆ ನಾನು ಸತ್ತು ಹುತಾತ್ಮ ಆದರೆ ಈ ನನ್ನ ಪಾರ್ಥಿವ ಶರೀರದ ಮೇಲೆ ನನ್ನ ರಾಷ್ಟ್ರ ಧ್ವಜನ ಹೊತ್ಕೊಂಡು ಬರ್ತೀನಿ. ಒಂದಂತೂ ಸತ್ಯ, ಈ ನನ್ನ ಹುಟ್ಟೂರು ಚಿಕ್ಕಾಲ್ಗುಂಡಿ ಗ್ರಾಮಕ್ಕೆ ಇಂಡಿಯನ್ ಫ್ಲಾಗ್ ಬರದಂತೂ ಸತ್ಯ ಸತ್ಯ